ಅದಕ್ಕೆ ಬರೆಯುವಂಥ ಮನೆ ಹೋಗಿ ಗೇಟ್ ಇದೆ ಒಳಗಡೆ ಬರೋದಿಲ್ಲ ಆದರೂ ಬೇಡ ಕೊಡ್ಬೇಡಿ ಇವರೇ ಹೋಗಿ ಈಚೆ ಬನ್ನಿ ಅದು ಬೇರೆ, ಅದು ನಾನು ಬೇರೆ ಮಾಡ್ತೀನಿ. ರೈತರಲ್ಲಿ ಅದು ಬೇರೆ ಮಾಡೋದು ನೀನು ಹತ್ರ ಮಾತಾಡಬೇಡ. ನೋಡಿ ನೀವು ಪರೀಕ್ಷೆ ಬಿಟ್ಟು ನಿಲ್ತೀರಿ, ಹೋಗಿ ಪರೀಕ್ಷೆ ಬಿಟ್ಟು ನಿಲ್ತಿದೆ. ನೀವು ಇರುವಾಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿದೆ, ಅವನು ಬಂದು ಹೇಳಿದ್ದು ತಪ್ಪೇ ಅಲ್ಲ ಸರ್. ಅಲ್ಲಿ ಸರ್ ಅವ್ನು ಬಂದು ಮಾತಾಡಿದ್ದು ತಪ್ಪೇ ಅಲ್ವಾ ಸರ್? ಅದನ್ನು ಕೇಳಬೇಕಲ್ಲ ಸರ್, ಮಾತಾಡಿದ್ದು ತಪ್ಪೇ ಅಲ್ವಾ ಸರ್? ಇವಾಗ ಅವ್ರಿಗೆ ನ್ಯಾಯ ನಮ್ಮದು ನ್ಯಾಯ ಮಾಡಿದ್ರಲ್ಲ ಅಮ್ಮ, ಏನಂತ ಗೊತ್ತಿದೆ. ಇಲ್ಲ ಸರ್, ಅವ್ನು ಮಾತಾಡಿದ್ದು ತಪ್ಪಲ್ಲ ಸರ್. ಅದಕ್ಕೆ ಕ್ಷಮಾಪಣೆ ಕೇಳಬೇಕಲ್ವಾ? ನಾನು ವಿನಾರಿ ಮಾತ್ರ ರೈತರಲ್ಲಿ ಕೊಡಿ, ಕ್ಷಮಾಪಣೆ ಕೇಳಬೇಕಲ್ವಾ? ಎಲ್ಲರೂ ಮುಂದೆ ಕ್ಷಮಾಪಣೆ ನಗರ ಕಮಿಷನರೇಟ್ನ ವ್ಯಾಪ್ತಿಯಲ್ಲಿರುವಂತಹ ಬಂದರು ಅಥವಾ ಉತ್ತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಯಾನಂದ್ ಪೈ ಫಸ್ಟ್ ಗ್ರೇಡ್ ಕಾಲೇಜ್ ಏನಿದೆ, ಈ ಕಾಲೇಜಲ್ಲಿ ನಿನ್ನೆ 5 ಜನ ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅವ್ರಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಬಿಟ್ಟಿಲ್ಲ ಮತ್ತು ಕೆಲ ವಿದ್ಯಾರ್ಥಿಗಳು ಅಡ್ಡಿಪಡಿಸಿದ್ದಾರೆ ಅಂತಂದು ಹೇಳ್ತಾರೆ. ನಿನ್ನೆ ಆದಂಥ ಬೆಳವಣಿಗೆ ಬಗ್ಗೆ ಯಾವುದೇ ಕಾಲೇಜ್ ಅಥಾರಿಟೀಸು ನಮಗೆ ಇದು ಲೈಬ್ರರಿ ಮತ್ತು ಕ್ಲಾಸ್ ರೂಮಲ್ಲಿ ನಡೆದಿದ್ದರಿಂದ ನಮ್ಮ ಗಮನಕ್ಕೆ ಬಂದಿಲ್ಲ. ಇವತ್ತು ಬೆಳಗ್ಗೆ ಅದೇ 5 ಜನ ವಿದ್ಯಾರ್ಥಿನಿಯರು ಮತ್ತೆ ಪರೀಕ್ಷೆ ಇದೆ ಅಂತಂದು ಬಂದಂಥ ಸಂದರ್ಭದಲ್ಲಿ ಕಾಲೇಜಿನ ಎಂಟ್ರೆನ್ಸಲ್ಲಿ ಕೆಲ ಶಿಕ್ಷಕರು ಮತ್ತು ಕಾಲೇಜಿಗೆ ಸಂಬಂಧಿಸಿಪಟ್ಟಂಥ ಕೆಲವರು ಆ ವಿದ್ಯಾರ್ಥಿಗಳನ್ನು ಪ್ರವೇಶ ನಿರಾಕರಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಅವರು ಪ್ರಿನ್ಸಿಪಲ್ಗೆ ಪರೀಕ್ಷೆಗೆ ಅನುಮತಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರು. ಆಗ ಅಲ್ಲಿಗೆ ಬಂದಂಥ ಕೆಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸು, ಬಾಯ್ಸು, ಸೊ ಅವರ ಜೊತೆ ಅಲ್ಲಿ ಮಾತಿನ ಚಕಮಕಿ ಮತ್ತು ಒಂದು ಸಣ್ಣ ಸಂಘರ್ಷ ನಡೆದಿದೆ. ಇದರ ಹಿನ್ನೆಲೆಯಲ್ಲಿ ದ್ವಿತೀಯ ವರ್ಷದ ಪದವಿಯನ್ನು ಮಾಡ್ತಾ ಇರುವಂಥ ಒಬ್ಬ ವಿದ್ಯಾರ್ಥಿನಿ ನಮ್ಮ ಬಂದರು ಪೊಲೀಸ್ ಠಾಣೆಗೆ ಒಂದು ಫಿರ್ಯಾದನ್ನು ನೀಡಿದ್ದಾರೆ. ಆ ಫಿರ್ಯಾದನ್ನು ನಾವು ಲೀಗಲ್ ಒಪಿನಿಯನ್ ತೊಗೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಪ್ರಿನ್ಸಿಪಲ್ಲು ಏನಿದ್ದಾರೆ ಅವರು ನಮಗೆ ಅನುಮತಿ ಕೊಟ್ಟಿದ್ದರು ಅಂತಂದು ಹೇಳ್ತಾರೆ. ನಮ್ಮ ಅಧಿಕಾರಿಗಳು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಾನು ಯಾವ ಅನುಮತಿಯನ್ನು ಕೊಟ್ಟಿಲ್ಲ ಪರೀಕ್ಷೆ ಬರೀಲಿಕ್ಕೆ ಅಂತಂದು ಪ್ರಿನ್ಸಿಪಲ್ರು ನಿರಾಕರಣೆ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬಂದಿದೆ. ಹಾಗಾಗಿ ಈ ವಿಷಯವನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವರು ಆಂತರಿಕವಾಗಿ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಿದ್ದಾರೆ, ಅವರಿಂದ ಒಂದು ಪರಿಶೀಲನೆಯನ್ನು ಮಾಡಿಸ್ತೀನಿ ಅಂತಂದು ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಯಾವ ಒಬ್ಬ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿಗೆ ಅಡ್ಡಿ ಮಾಡಿದ್ದ ಮತ್ತು ಮಾತಿನ ಚಕಮಕಿಗೆ ಮಾಡಿದ್ದ, ಸೊ ಆ ವಿದ್ಯಾರ್ಥಿ ಇದ್ದಾನೆ, ಆ ವಿದ್ಯಾರ್ಥಿಯ ಫೋಟೋವನ್ನು ಹಾಕ್ಬಿಟ್ಟು ಆಕ್ಷೇಪಾರ್ಹವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಷನ್ ಮಾಡ್ತಾಯಿದ್ದಾರೆ ಮತ್ತು ಲೈಫ್ ಥ್ರೆಟ್ ಕೊಟ್ಟಿದ್ದಾರೆ ಅಂತಂದು ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಕೆಲವರು ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಮ ಲೀಗಲ್ ಅಡ್ವೈಸರ್ ಏನು ನಮ್ಮ ADP ಇರ್ತಾರೆ ಅವ್ರ ಹತ್ರ ನಾವು ಕಾನೂನು ಅಭಿಪ್ರಾಯವನ್ನು ಪಡ್ಕೊಂಡು ಅದರಲ್ಲೂ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾನು ಹಿಂದೆನೂ ಹೇಳಿದ್ದೀನಿ, ಪ್ರಚೋದನಕಾರಿಯಾಗಿ ಆಕ್ಷೇಪಾರ್ಹವಾಗಿ ಯಾವುದೇ ರೀತಿ ಪೋಸ್ಟ್ಗಳನ್ನು ಹಾಕುವಂಥದ್ದು, ಶೇರ್ ಮಾಡುವಂಥದ್ದು, ಅದು ಯಾವುದೇ ಒಂದು ವಿದ್ಯಾರ್ಥಿ, ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ಧರ್ಮಕ್ಕೆ ಸೇರಿದಂಥ ವಿದ್ಯಾರ್ಥಿಗಳು ಯಾಕಾಗಿರಲಿ ಹಾಕಬಾರ್ದು. ಆ ಥರ ಏನಾದರೂ ಆಕ್ಷೇಪಾರ್ಹವಾಗಿದ್ದರೆ ಅವುಗಳ ಮೇಲೆ ಕೂಡ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ.